ನಮಸ್ಕಾರ ಮಿತ್ರವೃಂದಕ್ಕೆ. ಬೀಳಿಗೆಯಲ್ಲಿ ಗೀತಾ ಜಯಂತಿಯು ತುಂಬ ವಿಜೃಂಭಣೆಯಿಂದ ನಡೆದುಕೊಂಡು ಬಂದ ವಿಚಾರ ನಿಮಗೆಲ್ಲ ತಿಳಿದೇ ಇದೆ. ಇದರ ಯಶಸ್ಸಿನ ಹಿಂದೆ ನಮ್ಮ ಊರಿನ ಭಕ್ತಾದಿಗಳ ಹಾಗೂ ಜನರ ಬೆಂಬಲ, ಸಹಾಯ, ನಿಸ್ವಾರ್ಥ ಸೇವಾ ಮನೋಭಾವನೆ ತುಂಬ ಅತ್ಯಮೂಲ್ಯವಾದದ್ದು. ಇಲ್ಲಿ ಈಗ ನೀವು ನೋಡ್ತಾ ಇರೋದು ಬೀಳಗಿಯ ವಿಠ್ಠಲ ರುಕ್ಮಿಣಿ ಮಂದಿರ. ಈ ಮಂದಿರದಲ್ಲಿ ತರಕಾರಿ ಹೆಚ್ಚುವ ಕಾರ್ಯಕ್ರಮ ಹಿಂದಿನ ದಿನದ ಸಾಯಂಕಾಲವೇ ತರಕಾರಿಗಳನ್ನು ಹೆಚ್ಚಿಟ್ಟು ಸಾಬುದಾಣೆಯನ್ನು ನೆನೆ ಇಟ್ಟು ಅತಿಥಿ ಅಭ್ಯಾಗತರಿಗಾಗಿ ಉಪಹಾರವನ್ನು ಮಾಡುವ ಪದ್ಧತಿ ಇದೆ. ಅದರಂತೆ ತಯಾರಿ ನಡೆಸಿದ್ದಾರೆ. ಬನ್ನಿ ಒಂದು ಝಲಕ್ ನೋಡಿಕೊಂಡು ಬರೋಣ. ಈಗ ಸಮಯ ಸಂಜೆಯ 7:30 ಆಗಿರಬಹುದು. ವಂದಿತ ಶ್ರೀನಾಥ ಪ್ರಣತಾತಿಹರನಿ ಕಾಮಿತ ಫಲದಾತ ಮುನಿಗಳ ವಂದ್ಯಾತ ಶ್ರೀಶ ಕೇಶವ ಮುಕೋಪಿಯ ಪ್ರಸಾದೇನ ವಿಷಯಗಳೈತೆ ರಾಜರಾಜಾಯಿತು ರಾಘವೇಂದ್ರ ಪ್ರತಿ ವರ್ಷ ಮಾರ್ಗಶೀರ್ಷ ಮಾಸ ಶುಕ್ಲ ಪಕ್ಷದ ಏಕಾದಶಿ ತಿಥಿಯಂದು ಗೀತಾ ಜಯಂತಿ ದೇಶದಾದ್ಯಂತ ಅದ್ದೂರಿಯಾಗಿ ಆಚರಿಸಲ್ಪಡುತ್ತದೆ. ಇದು ಭಗವಂತನ 5162ನೇ ಜನ್ಮದಿನ. ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಬೋಧಿಸಿದ ದಿನವನ್ನು ಗೀತಾ ಜಯಂತಿ ಎಂದು ಆಚರಿಸಲಾಗುತ್ತದೆ. ಅದರಲ್ಲೂ ಕುರುಕ್ಷೇತ್ರದಲ್ಲಿ ವಿಶೇಷ ವೈಭವದಿಂದ ಆಚರಿಸಲಾಗುತ್ತದೆ. ಶ್ರೀಮದ್ ಭಗವದ್ಗೀತೆಯ ಸಂದೇಶ ಸಾರ. ಭಯಮುಕ್ತ ಜೀವನಕ್ಕೆ ಭಗವದ್ಗೀತೆಯೇ ಸಾಧನ. ಭಗವದ್ಗೀತೆ ಕೇವಲ ಧಾರ್ಮಿಕ ಗ್ರಂಥವಲ್ಲ, ಬದುಕಿನ ಪ್ರತಿಯೊಂದು ಕ್ಷಣದಲ್ಲೂ ಮಾರ್ಗ ತೋರುವ, ಮೌಲ್ಯ, ಮನಃಶಾಂತಿ ನೀಡುವ ಶಾಶ್ವತ ಗ್ರಂಥ. ಗೀತೆಯು ಭಯಮುಕ್ತ ಜೀವನ ಕಲಿಸುತ್ತದೆ, ಮನಸ್ಸಿಗೆ ದೃಢ ನೀಡುತ್ತದೆ, ಗೊಂದಲದ ಕ್ಷಣಗಳಲ್ಲಿ ಸಮತೋಲನ ಕೊಡುತ್ತದೆ. ಕರ್ಮಣ್ಯೇ ಬಾಧಿಕಾರಸ್ತೆ ಮಾಫಲೇಶು ಕದಾಚನೆ ಮಾಕರಕಂ ಬಲಹೇತು ಮಾತೆ ಸಂಕೋಸ್ಮಣಿ ಕರ್ಮಣಿ. ಕರ್ತವ್ಯ ಮಾಡುವುದು ನಮ್ಮ ಜವಾಬ್ದಾರಿ. ಫಲವನ್ನು ದೇವರು ನೋಡಿಕೊಳ್ಳುತ್ತಾನೆ. ಕರ್ಮದಿಂದ ತಪ್ಪಿಸಿಕೊಳ್ಳಬಾರದು. ಕೆಲಸದಲ್ಲಿ ಶ್ರದ್ಧೆ, ಫಲದಲ್ಲಿ ಸಮನ್ವಿತ ದೃಷ್ಟಿ, ಸೇವೆಯನ್ನು ಪರಮಧರ್ಮವಾಗಿ ಕಾಣುವುದು ಸ್ವಾರ್ಥವಿಲ್ಲದ ಕೆಲಸವೇ ಶ್ರೇಷ್ಠ ಕರ್ಮ. ಗೀತೆಯ ಪಠಣದಿಂದ ಆಂತರಿಕ ಶಾಂತಿಗಿಂತ ಬೇರೆ ಸುಖವಿಲ್ಲ. ಅದನ್ನು ಗೀತೆಯಿಂದ ಕಂಡುಕೊಳ್ಳುವುದೇ ಸೌಭಾಗ್ಯ. ಇಂದ್ರಿಯ ನಿಗ್ರಹ ಯದುತೇ ಮೋಹಕಲಂ ಬುದ್ಧಿರ್ವತಿ ತಪಿಸತಿ ತಥಾಗ್ರಂಥಸ್ಯ ನಿರ್ವತಂ ಶ್ರೋತವಸ್ಯ ಶುದ್ಧ ಸಜ್ಜ. ಇಷ್ಟು ಹೇಳಿ ನಿನ್ನ ಗಂಧ
पालयाच्युत पालयाजित एतदुच्चमुदे ममस्तिह निर्मम